ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಏನು ಪ್ಯಾಕ್ ನೆಕ್ ಡಿಸೈನ್ ತೋರಿಸ್ದೆ ಅದರದ್ದು ಕಟಿಂಗ್ ತೋರಿಸಿದ್ದೆ, ಅದ್ರ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಫ್ರಂಟು ಮತ್ತು ಬ್ಯಾಕು ನೆಕ್ಕನ್ನು ಕಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕಲ್ಲಿ ನಾವು ಡೀಪ್ ನೆಕ್ ಇಡ್ತಾ ಇದ್ದೀವಿ, ಫ್ರಂಟಲ್ಲಿ ಬೋಟ್ ನೆಕ್ ಇಡ್ತಾ ಇದ್ದೀವಿ. ಫ್ರಂಟಲ್ಲಿ ನಾನು ಡೀಪ್ 3.5 ಇಂಚು ಮತ್ತು ಅಗಲ 4 ಇಂಚನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಕಿನ ಅಗಲ 4 ಇಂಚ್ ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಹೊಲ್ಕೊತಾ ಇದ್ದೀನಿ. ನೀಟಾಗಿ ಹೊಲ್ಕೊಳ್ಳಿ. ಆ ಥರ ಸ್ಟಿಚಿಂಗ್ ನೀಟಾಗಿ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಫ್ರಂಟು ಮತ್ತು ಬ್ಯಾಕು ಎರಡನ್ನೂ ಸೇಮ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಬಿಟ್ಟರೆ ಏನಾಗುತ್ತೆ, ನಿಮಗೆ ದಪ್ಪ ಅನ್ನಿಸ್ತಾ ಇರುತ್ತೆ ಬ್ಲೌಸಲ್ಲಿ, ಅದಕ್ಕೋಸ್ಕರ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಕ್ಕೊಂಬಿಡಿ. ಸೇಮ್ ಇದೇ ಥರ ನಾವೇನು ಮಾಡೋಣ, ಫ್ರಂಟ್ ಬ್ಯಾಕ್ ಪಾರ್ಟಿಂದು ಕೂಡ ಮಾಡ್ಕೊತೀನಿ. ಇಲ್ಲಿ ಸೆಂಟರಲ್ಲಿ ಒಂದು ನಾಚ್ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಸೆಂಟರ್ ಇದೆ ಅಂತ ಗೊತ್ತಾಗಲಿ ಅಂತ ಅಷ್ಟೇ. ಈಗ ನೋಡಿ, ಈ ರೀತಿ ಬರುತ್ತೆ. ನಾನಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ. ನೋಡಿ, ಇದು ಬ್ಯಾಕ್ ಪಾರ್ಟು ಕೂಡ ನಾನು ರೆಡಿ ಮಾಡಿಕೊಂಡೆ ಆಲ್ರೆಡಿ. ಈಗ ಫ್ರಂಟ್ ಪಾರ್ಟನ್ನು ತೆಗೆದುಕೊಳ್ಳೋಣ. ಫ್ರಂಟ್ ಪಾರ್ಟನ್ನು ನಾನಿಲ್ಲಿ ಲೈನಿಂಗನ್ನು ಒಂದು ಮೇನ್ ಬಟ್ಟೆಗೆ ಅಟ್ಯಾಚ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. 2 ಸೆಟ್ ಕಟ್ ಮಾಡ್ಕೊಂಡಲ್ಲ, ಅದು ನೋಡಿ ಕಟ್ ಮಾಡಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಲೈನಿಂಗ್ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಕಪ್ಸಾಕೋದಕ್ಕೆ ಒಂದು ಲೇಯರ್ ಮಾಡ್ಕೊಂಡಿದ್ನಲ್ಲ, ಅದು ಇಲ್ಲಿ ನಾವು ಕರೆಕ್ಟಾಗಿ ತೆಗೆದುಕೊಂಡಿರೋದ್ರಿಂದ ಒಂದು ಚೂರು ಜಾಸ್ತಿ ಕಡಿಮೆ ಆ ಥರ ಏನು ಬರಲ್ಲ, ಕರೆಕ್ಟಾಗೇ ಬರುತ್ತೆ ನಮಗೆ. ನೀಟಾಗಿ ಸ್ಟಿಚ್ ಹಾಕ್ಕೊಂಬಂದ್ಬಿಡಿ. ಇನ್ನೊಂದು ಸೈಡು ಕೂಡ ಸ್ಟಿಚ್ ಹಾಕ್ತಾ ಇದ್ದೀನಿ. ನೋಡಿ, ಸೇಮ್ ಸ್ಟಿಚ್ ಹಾಕ್ಕೊಳ್ಳಿ. ಕರೆಕ್ಟಾಗಿ ಹಿಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವು ಕರೆಕ್ಟಾಗಿ ಕಟ್ ಮಾಡಿದ್ದೀವಿ, ಜಾಸ್ತಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಈಗ ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಈಗ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಏನು ಅಟ್ಯಾಚ್ ಮಾಡಿದ್ವಿ ಆ ಪಾರ್ಟನ್ನು ಕೂಡ ತೊಗೊತಾ ಇದ್ದೀನಿ. ಇಲ್ಲಿ ಅದನ್ನು ಕೂಡ ನೀಟಾಗಿ ಅದೇ ಥರ ಸೇಮ್ ಈಗೇನು ಸ್ಟಿಚ್ ಮಾಡ್ಕೊಂಡ್ವೋ ಸೇಮ್ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಫುಲ್ ಬ್ಲೌಸ್ ತೋರಿಸಿದ್ದೀನಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿಲ್ಲ. ಫ್ರಂಟು ಬ್ಯಾಕು ಮತ್ತು ಫುಲ್ ಫಿನಿಶಿಂಗ್ ಮಾಡೋದನ್ನೇ ನಾನು ತೋರಿಸಿದ್ದೀನಿ, ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು. ನೋಡಿ, ಇದೇ ಥರ ಇದಕ್ಕೆ 2 ಸ್ಟಿಚ್ ಹಾಕ್ಕೊಳ್ಳಿ. ಅಂದರೆ ಮೇನ್ ಬಟ್ಟೆಗೆ 2 ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಏನೀಗ ಸ್ಟಿಚ್ ಹಾಕ್ತಿದ್ದೀವಲ್ಲ ಆ ಸ್ಟಿಚ್ಚನ್ನು 2 ಸರ್ತಿ ಹಾಕ್ಕೊಳ್ಳಿ. ನೋಡಿ, ಇಲ್ಲೊಂದು ಸ್ವಲ್ಪ ಸುಕ್ಲ ಆಯಿತು, ಅಂದರೆ ಹಿಡಿತು ಬಟ್ಟೆಯನ್ನು. ಕೆಳಗಡೆದು ಬಟ್ಟೆ ಏನಿರುತ್ತೆ ಮೇನ್ ಬಟ್ಟೆ ತುಂಬ ಸ್ಮೂತ್ ಬಟ್ಟೆ ಆದಾಗ ಕೇರ್ಫುಲ್ಲಾಗಿ ಸ್ಟಿಚ್ ಹಾಕ್ಬೇಕು ನಾವು, ಹಿಡ್ಕೊಂಡಂಗೆ ಆಗುತ್ತೆ. ನೋಡಿ, ಇಲ್ಲಿ ಹೊಲ್ಕೊಂಡು ಆಯಿತು ನಂದು. ಈಗ ಎರಡನ್ನೂ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ನೋಡಿ, 2 ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ದಯವಿಟ್ಟು ಈ ಮೇನ್ ಬಟ್ಟೆ ಮತ್ತು ಲೈನಿಂಗ್ ಅಟ್ಯಾಚ್ ಮಾಡಿರ್ತೀರಲ್ವ, ಅದಕ್ಕೆ 2 ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸ್ಟಿಚ್ ಯಾವುದೇ ಥರ ಬರಬಾರ್ದು ಅಂತ ಅಷ್ಟೇ, ಕಿತ್ತೋಗಬಾರ್ದು ಅಂತ, ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ 2 ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಓಪನ್ ಮಾಡ್ತಾ ಇದ್ದೀನಿ. ಈಗ ನಾವು ಏನು ಲೈನಿಂಗನ್ನು ಸ್ಟಿಚ್ ಮಾಡ್ಕೊಂಡಿದ್ವಿ ಅದನ್ನು ನೀಟಾಗಿ ಮೇನ್ ಬಟ್ಟೆ ಕಡೆಯಿಂದ ಲೈನಿಂಗ್ ಏನಿರುತ್ತೆ ಆ ಕಡೆ ತೆಗೆದುಕೊಳ್ಳಿ. ಈಗೇನು ಹೊಲ್ದಿದ್ದೀವೋ ಅದನ್ನು ಹೊಲ್ದಿರೋ ಮಾರ್ಜಿನ್ ಬಟ್ಟೆ ಒಳಗಡೆಗೆ ಹೋಗ್ಬೇಕು, ಆ ಥರ ಇನ್ವಿಸಿಬಲ್ ಥರ ಆಗಬೇಕು. ಮತ್ತು ನಾವೇನು ಡಾಟ್ ಹಿಡ್ದಿರ್ತೀವಿ ಸೇಮ್ ಡಾಟ್ ಹತ್ರ 2 ಡಾಟ್ ಬರೋ ಥರ ನೋಡಿಕೊಂಡು ನಾನಿಲ್ಲಿ ಗುಂಡ್ಪಿನ್ನನ್ನು ಹಾಕ್ಕೊತಾ ಇದ್ದೀನಿ. ನೀಟಾಗಿ ಗುಂಡ್ಪಿನ್ ಹಾಕ್ಕೊಳ್ಳಿ, ಯಾಕಂದರೆ ಆ ಕಡೆ ಈ ಕಡೆ ಹೋಗಬಾರ್ದು. ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀವಿ ನಾವು. ಏನು 2 ಲೇಯರ್ ಲೈನಿಂಗ್ ಕಟ್ ಮಾಡ್ಕೊಂಡಿದ್ವಿ ಅದು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಏನು ಹೋಗಿಲ್ದೇ ಇರೋ ಥರ, ಹಂಗಾಗಿ ಕ್ಲೀನಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ.
ಅಂದರೆ ಕಂಕ್ಳುವರೆಗೂ ಮಾತ್ರನೇ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಏನು ಸೈಡ್ ಸ್ಟಿಚ್ ಹಾಕ್ತೀವಿ ಅಲ್ಲಿವರೆಗೂ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ನಾವು ಇದಕ್ಕೆ ಕಪ್ಸ್ ಹಾಕಬೇಕಲ್ಲ, ಅದಕ್ಕೋಸ್ಕರ. ನೋಡಿ ಇಷ್ಟು ಹೊಲ್ಕೊತಾ ಇದ್ದೀನಿ. ಸ್ವಲ್ಪ ಟ್ರಿಮ್ ಮಾಡೋಣ, ಅಂದರೆ ಒಂದು ಚೂರು ಅಷ್ಟೇನೆ, ಏನು ಆ ಥರ ಏನಾಗಿಲ್ಲ, ಜಾಸ್ತಿ ಏನಾಗಿಲ್ಲ. ಈಗ ಇದಕ್ಕೆ ನಾನು ಕಪ್ಸ್ ಹಾಕ್ತಾಯಿದ್ದೀನಿ. ಕಪ್ಸ್ ಹಾಕೋದಕ್ಕೆ ಯಾವ ರೀತಿ ಮಾಡ್ಕೊಬೇಕು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಪ್ಸ್ ಹಾಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. 2 ಕಪ್ಸ್ಗಳನ್ನು ತೆಗೆದುಕೊಂಡಿದ್ದೀನಿ ನಾನು. ಇಲ್ಲಿ ಇಟ್ಟು ನೋಡಬೇಕಾಗತ್ತೆ ಕರೆಕ್ಟಾಗಿ ಎಲ್ಲಿಗೆ ಬರ್ತಾ ಇದೆ ಅಂತ. ಕರೆಕ್ಟಾಗಿ ಇಟ್ಟು ನೋಡ್ಕೊಳ್ಳಿ ಫಸ್ಟು. ನೋಡಿ ಇಲ್ಲಿ ಸೀದಾ ಇಟ್ಕೊಳ್ಳಿ. ನಾವೇನು ಹೊಲ್ದಿರ್ತೀವಿ ಇಲ್ಲಿ ಮೇಯ್ನ್ ಬಟ್ಟೆ ಮತ್ತು ಲೈನಿಂಗ್ ಇಲ್ಲಿ ಎಡ್ಜ್ವರೆಗೂ ಸ್ಟಿಚ್ ಹಾಕಿದ್ದೀನಿ ಅಷ್ಟೇ. ಇಲ್ಲೇನು ಸೆಂಟರ್ದು ನಮ್ಮದು ಪಾಯಿಂಟ್ ಇರುತ್ತೆ. ಯಾವ ಪಾಯಿಂಟು ಅಂದರೆ ಈ ಪಾಯಿಂಟ್ ಏನಿರುತ್ತೆ ಇಲ್ಲಿಗೆ ನಾವು ಕಪ್ಸನ್ನು ಕೂರಿಸ್ಬೇಕಾಗತ್ತೆ. ನೀಟಾಗಿ ಇಟ್ಕೊಳ್ಳೋಣ. ಕಪ್ಸನ್ನು ಇಡಿ, ತುಂಬ ಮೇಲೆಲ್ಲ ಬೇಡ. ಇಲ್ಲಿ ಒಂದು 2 ಇಂಚಸ್ ಅಷ್ಟಿರೋ ಥರ ನೋಡಿಕೊಂಡು ನಾವು ಕಪ್ಸನ್ನು ಇಡೋಣ. ಕಪ್ಸ್ ಇಟ್ಬಿಟ್ಟು ಮೇಲ್ಗಡೆಯಿಂದ ನೋಡಿ ಕರೆಕ್ಟಾಗಿ ಶೇಪ್ ಬರ್ತಾ ಇದೆಯಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಷ್ಟು ಬಂತು ಅಂದರೆ ನೀಟಾಗಿ ಇದು ಕಪ್ಸ್ ಇರುತ್ತೆ ಅಂತಲೇ ಅರ್ಥ. ಇದು ಕಪ್ಸ್ ಬಂದು 32 ಸೈಜ್ದು, ತುಂಬಾ ಚಿಕ್ಕ ಸೈಜಿಂದು ಕಪ್ಸ್ ಇದು. ಈಗ ನಾನು ಇಲ್ಲಿ ನೀಟಾಗಿ ಏನು ಮಾಡಬೇಕಾಗತ್ತೆ ನೀವು ಅಂದರೆ, ನಾವು ಲೈನಿಂಗ್ ಏನು ಮೇಯ್ನ್ ಲೈನಿಂಗ್ ಇರುತ್ತೆ, ಲೈನಿಂಗನ್ನು ಹಿಂಗೆ ಇಟ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ಪ್ಲೇಸಲ್ಲಿ ನಮ್ಮದು ಕಪ್ಸ್ ಬೇಕು ಅಂತ ನೋಡಿಕೊಂಡು. ಈಗ ನಾವು ಹಿಂಗೆ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿಬಿಟ್ಟು ಕೈಲಿ ಏನು ಮಾಡೋಣ, ಹಿಂಗೆ ಇಟ್ಬಿಟ್ಟು ನೀಟಾಗಿ ಹಿಂಗೆ ಒಂದು ಗುಂಡ್ಪಿನ್ನನ್ನು ಸೆಂಟ್ರಿಗೆ ನೀಟಾಗಿ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಳ್ಳಿ. ಈ ಕಡೆ ಸೈಡು ಅಷ್ಟೇ ಸೇಮ್ ಹಾಕ್ತಾ ಇದ್ದೀನಿ. ಥರ ಆದಮೇಲೆ ನಾವೇನು ಮಾಡಬೇಕಾಗತ್ತೆ, ಇಲ್ಲಿ ಒಂದ್ಸಲ ಚೆಕ್ ಮಾಡೋಣ. ನೋಡಿ ಇದು ಮೇಲ್ಕೆ ಕೆಳಕ್ಕೆ ಆಯಿತು. ಇಲ್ಲಿ ಏನು ಪ್ಲೇಸ್ ಇರುತ್ತೆ ಇದು ಸೇಮ್ ಇರಬೇಕು. ಗುಂಡ್ಪಿನ್ ಹಾಕ್ತೆ ಒಂದ್ಸಲ ಚೆಕ್ ಮಾಡೋಣ. ಈ ಪ್ಲೇಸು ಮತ್ತು ಈ ಪ್ಲೇಸು ಕರೆಕ್ಟಾಗಿದೆಯಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಮೇಲೆ ಕೆಳಗೆ ಆಗೋ ಚಾನ್ಸಸ್ ಇರುತ್ತೆ, ಒಂದು ಚೆಸ್ಟ್ ಮೇಲೆ ಕೆಳಗೆ. ನೋಡಿ ಇಲ್ಲಿ 2 ಇಂಚಸ್ ಇದೆ, ಇಲ್ಲಿ ಕೂಡ 2 ಇಂಚಸ್. ಸ್ವಲ್ಪ 1 ಪಾಯಿಂಟು ಮೇಲಕ್ಕೆ ತೆಗಿತಾ ಇದ್ದೀನಿ. ನೋಡಿ ಈಗ ಕರೆಕ್ಟ್ ಆಯಿತು. 2 ಇಂಚಸ್ಗೆ ಇದು ಇದೆ, 2 ಇಂಚಸ್ಗೆ ಇದು ಇದೆ, ಕರೆಕ್ಟಾಗಿದೆ. 2 ಒಂದೇ ಇದು. ಈಗೇನು ಮಾಡಬೇಕಾಗತ್ತೆ, ಇಲ್ಲಿ ನೋಡ್ತಾ ಇರ್ಬೋದು, ಅಬ್ಸರ್ವ್ ಮಾಡಿ. ನಾವು ಹಂಗೆ ಗುಂಡ್ಪಿನ್ ಹಾಕಿದ್ದೀವಿ, ಕರೆಕ್ಟಾಗಿ ಸೆಂಟ್ರಿಗೆ ನಾವೇನು ಹಾಕ್ಕೊಂಡಿದ್ದೀವಿ ಹೊಲ್ಕೊಂಡಿದ್ದೀವಿ ಅದು ಕರೆಕ್ಟಾಗಿ ಸೆಂಟ್ರಿಗೆ ಐತೆ. ಈಗ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ನೋಡಿ ಇಲ್ಲಿಂದ ನೀಟಾಗಿ ಹಿಂಗೆ ಒಂದು ಸ್ಟಿಚ್ ಹಾಕ್ಕೊಂಬಿಡಿ, ಕೆಳಗಡೆ ಕಾನ ಹಾಕ್ಕೊಂಬಂದ್ಬಿಡಿ. ನೋಡಿ ಇಲ್ಲಿಂದ ಹಾಫಿಂದ ಹಿಂಗೆ ಹಾಕಿ, ಈ ಕಡೆನೂ ಅಷ್ಟೇ ಸೇಮ್. ಥರ ಹಾಕ್ಕೊಂಡ್ಮೇಲೆ ಸ್ಟಿಚ್ ಹಾಕ್ಕೊಳ್ಳಿ. ಫಸ್ಟು ಸ್ಟಿಚ್ ಹಾಕ್ಕೊಳ್ಳಿ ನೀವು. ಅರ್ಧದಿಂದ ಕರೆಕ್ಟಾಗಿ ಹಿಂಗೆ ಸ್ಟಿಚ್ ಹಾಕ್ಕೊಳ್ಳಿ. ನಾನು ಲೈನಿಂಗ್ 2 ಲೇಯರ್ ಏನಕ್ಕೆ ತಗೊಟ್ಕೊಂಡೆ ಅಂದರೆ, ಇಲ್ಲಿ ಹಾಕಿರೋಂಥ ಸ್ಟಿಚ್ಚು ಕಾಣಿಸ್ಬಾರ್ದು, ಈಚೆ ಕಡೆ ಕಾಣಿಸ್ಬಾರ್ದು ಒಂದು. ಮತ್ತು ಏನು ಕಪ್ಸ್ ಹಾಕ್ತೀವಿ ಅದು ಲೈನಿಂಗು ಮತ್ತು ತುಂಬ ತೆಳುವಾಗಿರುತ್ತಲ್ವ ಮೇನ್ ಬಟ್ಟೆ, ಇದು ತುಂಬ ತೆಳುವೈತೆ ಸೀರೆದು. ಹಂಗಾಗಿ ನಾವೇನಾದರೂ ಹಾಕಿದ್ರೆ ಕಾಣಿಸ್ತಾ ಇರುತ್ತೆ. ಲೈನಿಂಗ್ ಮೇಲ್ಗಡೆ ನಾವೇನಾದರೂ ಇಲ್ಲಿ 1 ಲೇಯರ್ಗೆ ಹಾಕಿದ್ರೆ, ಮೇಲೆ ಮೇನ್ ಬಟ್ಟೆ ಹಾಕಿದ್ರೆ ಕಾಣಿಸುತ್ತೆ. ಹಂಗಾಗಿ ನಾನು ಯಾವುದೇ ಕಪ್ಸ್ ಹಾಕಿದ್ರೂ ಕೂಡ 2 ಲೇಯರ್ಸ್ ಹಾಕ್ಬಿಡ್ತೀನಿ. ಅವಾಗ ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಯಾವುದೇ ಒಂದು ಇದು ಬೇಡ, ಏನು ಅಟ್ಯಾಚ್ಮೆಂಟ್ ಬೇಡ, ಅದು ಹಂಗೆ ನೀಟಾಗಿರುತ್ತೆ, ಏನು ತೊಂದರೆ ಇಲ್ಲ. ಈಗ ಏನಿರುತ್ತೋ ಅದನ್ನು ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡೋಣ. ತುಂಬಾ ಈಸಿ ಫ್ರೆಂಡ್ಸ್ ಇದು ಸ್ಟಿಚಿಂಗ್.
ನಾವು ಸಮ ಕಟ್ ಮಾಡ್ಕೊಂಡಿರೋದ್ರಿಂದ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ಸೇ ಇಲ್ಲ, ನೀಟಾಗಿ ಸೇಮ್ ಬರುತ್ತೆ ನೋಡಿ. ಈಗ ಫ್ರಂಟ್ ಪಾರ್ಟ್ ಆಯಿತು. ಫ್ರಂಟ್ ಪಾರ್ಟ್ ಆದಮೇಲೆ ನಾವು ನೆಕ್ಕನ್ನು ಮಾಡ್ಕೊಳ್ಳೋಣ. ನನ್ನ ಫ್ರೆಂಡ್ಗೆ ಇದು ಬೋಟ್ ನೆಕ್ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಬೋಟ್ ನೆಕ್ ಥರ ಏನಿಲ್ಲ ನಾಚು ಹಾಕಿದ್ದೀನಲ್ಲ, ಆ ನಾಚು ಮತ್ತು ಈ ನಾಚು ಸೇರೋ ಥರ ನೋಡಿಕೊಂಡು ಸೆಂಟ್ರಿಂದ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊತಾ ಇದ್ದೀನಿ. ನೀವು ಕಪ್ಸನ್ನು ಹಾಕಾದ್ಮೇಲೆ ನೀವು ನೆಕ್ಕನ್ನು ಕೂಡಿಸ್ಬೇಕು. ಯಾಕಂದರೆ 3 ಲೇಯರ್ ಏನಿರುತ್ತೆ ಅದು ಲೈನಿಂಗ್ ಎಲ್ಲವನ್ನು ಸೇರಿಸ್ಬಿಟ್ಟೆ ನಾವು ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಇನ್ನೊಂದು ಲೈನಿಂಗ್ ಏನಿರುತ್ತೆ ಅದು ನಿಮಗೆ ಮತ್ತೆ ಅಟ್ಯಾಚ್ ಮಾಡೋಕ್ಕಾಗಲ್ಲ. ಹಂಗಾಗಿ ಫುಲ್ಲು ಫಿನಿಶಿಂಗ್ ಆದಮೇಲೆ ನಾವು ಮಾಡಬೇಕಾಗುತ್ತೆ. ಮತ್ತು 1/2 ಇಂಚ್ ನೀಟಾಗಿ ಕಟ್ ಮಾಡ್ಕೊತೀನಿ. ಮತ್ತು ಇದು ಸ್ಲೀವ್ಲೆಸ್, ಹಂಗಾಗಿ ಇದಕ್ಕೂ ಅಷ್ಟೇನೆ ತೋಳಿಗೆ ನೋಡಿ ಇದಾದಮೇಲೆ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ. ಬ್ಯಾಕಲ್ಲಿ ಡೀಪ್ ನೆಕ್ ಇರುತ್ತೆ, ಫ್ರಂಟಲ್ಲಿ ಮಾತ್ರ ಬೋಟ್ ನೆಕ್. ನೋಡಿ ಇದು ನಾನು ಪ್ರೆಸ್ಸಿಂಗ್ ಮಾಡ್ಕೊತೀನಿ. ಇದು ಯಾವುದೇ ಸ್ಟಿಚಿಂಗ್ ಹಾಕೋಲ್ಲ, ಎಮ್ಮಿಂಗ್ ಮಾಡ್ಕೊತೀನಿ ಮತ್ತು ಪ್ರೆಸ್ಸಿಂಗ್ ಮಾಡ್ಕೊಂಡು ಎಮ್ಮಿಂಗ್ ಮಾಡ್ಕೊಂಡ್ರೆ ಆಯಿತು. ಇಲ್ಲಿ ಯಾವುದೇ ಸ್ಟಿಚ್ ಎಲ್ಲ ಮೇಲೆ ನಾನು ಹಾಕಲ್ಲ. ಇದು ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಈಗ ಬ್ಯಾಕ್ ಪಾರ್ಟ್ ರೆಡಿ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟು ಅಷ್ಟೇ ನಾನು ಹೊಲಿದು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಆಮೇಲೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಫಸ್ಟು ನಾನು ಏನು ಹೊಲ್ಕೊಂಡಿದ್ದೀನಿ ನಾನೇನು ಇದು ಮಾಡ್ಕೊಂಡಿದ್ದೀನಿ ಪೇಸ್ಟಿಂಗ್ ನೋಡಿ. ಇವರು ತುಂಬ ಡೀಪ್ ಇಡ್ತಾರೆ, ಹಂಗಾಗಿ ನಾನು ಡೀಪೇ ಇಟ್ಟಿದ್ದೀನಿ. ಸ್ವಲ್ಪ ಮೇಲಕ್ಕೆ ಪುಷ್ ಮಾಡ್ತೀನಿ ನೋಡಿ. ಇಷ್ಟು ಬರೋ ಥರ ಡೀಪ್, ಇಷ್ಟು ಬರೋ ಥರ ನೋಡ್ಕೊತಾ ಇದ್ದೀನಿ. ಇಲ್ಲೊಂದು 1/2 ಇಂಚ್ ಎಕ್ಸ್ಟ್ರಾ ನಾನು 10.25 ತೆಗೆದುಕೊಂಡಿದ್ದೆ. ಇದಕ್ಕೆ 10 ಇಂಚ್ ಸಾಕಾಗುತ್ತೆ ಡೀಪು. ಮತ್ತು ಬ್ರಾಡ್ ಕೊಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ಬೋದು ಬ್ರಾಡ್ ಇದೆ. ಮತ್ತು ಗುಂಡ್ಪಿನ್ ಹಾಕ್ಕೊತಾ ಇದ್ದೀನಿ. ದಯವಿಟ್ಟು ಏನಂದರೆ ಸೆಂಟ್ರಿಗೆ ನೀಟಾಗಿ ಬರೋ ಥರ ನೋಡಿಕೊಂಡು ಗುಂಡ್ಪಿನ್ ಹಾಕ್ಕೊಳ್ಳಿ. ಮತ್ತು ಈ ಸೈಡು ಮತ್ತು ಈ ಸೈಡು ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ. ಈಗ ಎಡ್ಜಿಗೆ ನೀಟಾಗಿ ಸ್ಟಿಚ್ ಹಾಕ್ಕೊತೀನಿ. ಮತ್ತು ಡ್ರಾಪ್ ಆಗುತ್ತಾ ಅಂದರೆ ಖಂಡಿತ ಡ್ರಾಪ್ ಏನಾಗಲ್ಲ, ಆದರೆ ಡೋರಿ ಕೊಡ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಯಾಕಂದರೆ ಫ್ರಂಟಲ್ಲಿ ಡೀಪ್ ಇರಲ್ಲ, ಡ್ರಾಪ್ ಏನಾಗಲ್ಲ. ಆದರೂ ನಾವೇನು ಮಾಡೋಣ, ಡೋರಿ ಕೊಡೋಣ, ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು ನೋಡಿ. ಹಿಂಗಾದ್ಮೇಲೆ ಈಗ ನಾವು ಕಟ್ ಮಾಡ್ಕೊಳ್ಳೋಣ. ಹಾಫ್ ಇಂಚ್ಗೆ ಕಟ್ ಮಾಡ್ಕೊಳ್ಳಿ. ಇದನ್ನ ಒಂದು ಸ್ವಲ್ಪ ಅಗಲ ಕಡಿಮೆ ಆಗುತ್ತೆ ನಿಮಗೆ, ಯಾಕಂದರೆ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇರ್ತೀವಲ್ಲ, ಹಂಗಾಗಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ನೋಡಿ ಕಟ್ ಮಾಡಿಕೊಂಡೆ. ಮತ್ತು ನಾಚು ಹಾಕೋಣ. ಇಲ್ಲಿ ನಾಚು ಹಾಕ್ಕೊಳ್ಳಿ. ಇದು ಅಷ್ಟೇ, ನಾನೇನು ಇದನ್ನು ಮಾಡಲ್ಲ, ಏಮಿಂಗೆಲ್ಲ ಮಾಡಲ್ಲ ನೋಡಿ. ಇದು ನಾನು ಪ್ರೆಸ್ಸಿಂಗ್ ಮಾಡ್ಕೊಂಬಂದೆ, ಯಾವುದೇ ಎಮ್ಮಿಂಗ್ ಆ ಥರ ಏನು ಮಾಡಿಲ್ಲ, ನೀಟಾಗಿ ಪ್ರೆಸ್ಸಿಂಗ್ ಮಾಡಿದ್ದೀನಿ ಅಷ್ಟೇ ನೋಡಿ. ಏನು ನಮ್ಮದು ಲೈನಿಂಗ್ ಇತ್ತು
ಅದನ್ನು ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಈಗ ನಾವೇನು ಮಾಡಬೇಕು, ಫ್ರಂಟು ಮತ್ತು ಬ್ಯಾಕನ್ನು ಸೇರಿಸ್ಬೇಕು. ಅದಕ್ಕೂ ಮುಂಚೆ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಕಟ್ ಮಾಡಿಬಿಟ್ಟು ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಅಟ್ಯಾಚ್ ಮಾಡೋಣ. ನೋಡಿ ಸೆಂಟ್ರಲ್ಲಿ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡ್ಮೇಲೆ ನೀವು ಸ್ಟಿಚ್ ಹಾಕ್ಕೊಳ್ಳಿ. ನಾನು ಇದಕ್ಕೆ ಲೈನಿಂಗ್ ಕೊಡ್ತಾ ಇದ್ದೀನಿ, ಈ ಕಡೆಗೂ ಲೈನಿಂಗ್ಗೆ ಕೊಡ್ತಾ ಇದ್ದೀನಿ. ನೋಡಿ ಈ ಸೈಡ್ಗೆ ನೀಟಾಗಿ ಹಿಂಗೆ ಇಟ್ಬಿಟ್ಟು, ಇದು ರಿಂಗ್ ಪಟ್ಟಿ. ಚಿಕ್ಕ ಪಟ್ಟಿ ಹಿಂಗೆ ಕೊಡ್ತಾ ಇದ್ದೀನಿ, ತುಂಬ ದೊಡ್ಡದು ಕೊಡ್ತಾ ಇಲ್ಲ, ಚಿಕ್ಕ ಪಟ್ಟಿ ಕೊಡ್ತಾ ಇದ್ದೀನಿ. ನಮ್ಮದು ಮೇಲೆ ಕೆಳಗೆ ಎರಡು ರೆಡಿ ಆಗಿರೋದ್ರಿಂದ ಮೇಲೂ ಕೆಳಗೆ ಹಾಫ್ ಇಂಚು ಬಿಡಬೇಕಾಗತ್ತೆ ನೀವು. ಈ ಕಡೆನೂ ಅಷ್ಟೇ ಸೇಮ್. ಈ ಕಡೆನೂ ಅಷ್ಟೇ ನೀಟಾಗಿ ಹಿಂಗೆ ಹಾಫ್ ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊತೀನಿ ಮೇಲೆ ಕೆಳಗೆ. ಈಗ ಇದನ್ನು ನೋಡಿ ಏನಿದೆಯೋ ಇದನ್ನು ನೀಟಾಗಿ ಹಿಂಗೆ ತೆಗೆದುಕೊಳ್ಳೋಣ. ತೆಗೆದುಕೊಂಡು ನೋಡಿ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಇದನ್ನು ಮೇಲ್ಗಡೆ ಫೋಲ್ಡ್ ಮಾಡ್ತಾ ಇದ್ದೀನಿ. ಫೋಲ್ಡ್ ಮಾಡಿಬಿಟ್ಟು ಇಷ್ಟೇ ಚಿಕ್ಕದಾಗಿ ಕೊಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ಬೋದು. ಅಷ್ಟೇ ಪುಟ್ಟದಾಗಿ ಕೊಡಿ, ಯಾಕಂದರೆ ಬ್ಯಾಕಲ್ಲಿ ಹುಕ್ ಆಗಿರೋದ್ರಿಂದ ತುಂಬ ದೊಡ್ಡದಾಗೆಲ್ಲ ಏನೂ ಬೇಡ. ಕೆಳಗಡೆನೂ ಅಷ್ಟೇ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಚೂರು ಕೂಡ ಯಾವುದೇ ದಾರ ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ. ಈ ಕಡೆಗೆ ನಾನು ರಿಂಗ್ ಪಟ್ಟಿ ರಿಂಗ್ ಪಟ್ಟಿ ಆಯಿತು, ಹುಕ್ ಪಟ್ಟಿ ಮಾಡ್ಕೊತಾ ಇದ್ದೀನಿ. ಹುಕ್ ಪಟ್ಟಿಗೆ ಏನು ಮಾಡಬೇಕು ಅಂದರೆ ಈ ರೀತಿ ಮೇಲೆ ಒಂದು ಏನು ಉಳ್ಕೊಂಡಿರ್ತೀರ ಮೇಲೆ ಸ್ಟಿಚ್ ಹಾಕ್ಕೊಳ್ಳಿ. ಅದನ್ನು ನೀಟಾಗಿ ಹಿಂಗೆ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು. ನೋಡಿ ನಮ್ಮ ಹುಕ್ ಪಟ್ಟಿ ಮತ್ತು ರಿಂಗ್ ಪಟ್ಟಿ ರೆಡಿ ಆಯಿತು. ಈಗ ನಾವು ಬ್ಯಾಕು ಮತ್ತು ಫ್ರಂಟನ್ನು ಸೇರಿಸ್ಬೇಕಾಗತ್ತೆ. ನೋಡಿ ನೀಟಾಗಿ ಏನು ಒಂದು ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಬರದೇ ಇರೋ ಥರ ರಿಂಗ್ ಪಟ್ಟಿ ಹುಕ್ ಪಟ್ಟಿ ರೆಡಿ ಆಯಿತು. ಈಗ ನೋಡ್ತಾ ಇರ್ಬೋದು ಬ್ಯಾಕು ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ. ಈಗ ನಾವೇನು ಮಾಡೋಣ, ಫ್ರಂಟ್ಗೆ ಕೂರ್ಸೋಣ. ಮತ್ತು ಇಲ್ಲಿ ಫ್ರಂಟಲ್ಲಿ ನಾವು ಇಲ್ಲಿ ರೆಡಿ ಮಾಡ್ಕೊಂಬಿಡೋಣ. ನಾನಿಲ್ಲಿ ಪಟ್ಟಿ ಹೊಲ್ದು ಇಟ್ಕೊಂಡಿದ್ದೀನಿ, ಕಟ್ಟಿಂಗ್ನಲ್ಲಿ ತೋರಿಸಿದ್ದೆ. 1.5 ಇಂಚ್ ಅಗಲದ ಪಟ್ಟಿಯನ್ನು ತೆಗೆದುಕೊಂಡು ನೀಟಾಗಿ ಬ್ಯಾಕಲ್ಲಿ ಆಲ್ರೆಡಿ ರೆಡಿ ಆಗಿದೆ, ಫ್ರಂಟಲ್ಲಿ ನಾವಿನ್ನ ರೆಡಿ ಮಾಡ್ಕೊಂಡಿಲ್ಲ. ಪಟ್ಟಿ ಕೊಟ್ಟು ಮೇಲೆ ನಾನಿಲ್ಲಿ ಯಾವುದೇ ಥ್ರೆಡ್ ಪೈಪಿಂಗನ್ನು ಯೂಸ್ ಮಾಡ್ತಿಲ್ಲ ಫ್ರೆಂಡ್ಸ್. ನಾನು ನಾರ್ಮಲ್ ಥರನೇ ಸ್ಟಿಚ್ ಮಾಡ್ತಾಯಿದ್ದೀನಿ, ಬರೀ ಪ್ಲೈನ್ ಅಷ್ಟೇ. ಎಲ್ಲೂ ಕೂಡ ಒಂಥರ ಓವರ್ ಅನಿಸ್ಬಾರ್ದು ಅಂತ ಕಾರಣಕ್ಕೆ ನಾನು ಎಲ್ಲೂ ಕೂಡ ಥ್ರೆಡ್ ಪೈಪಿಂಗನ್ನು ಯೂಸ್ ಮಾಡಿಲ್ಲ. ಮತ್ತು ಇಲ್ಲಿ ಲೂಸ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಇದು ನಾನು ಹೆಮ್ಮಿಂಗ್ ಮಾಡ್ಕೊಬೇಕಿದು. ನೋಡಿ ಇಷ್ಟು ಮಾತ್ರನೇ ನಮ್ಮದು ಬೆಲ್ಟ್ ಪಟ್ಟಿ ಥರ ಕೆಲಸ ಮಾಡುತ್ತೆ. ನೋಡಿ ಚೆಸ್ಟು ತುಂಬ ಮೇಲೆ, ಕೆಲವೊಂದು ಸಲ ಮೇಲೆ ಅನ್ನಂಗಿರುತ್ತೆ, ಆ ಥರ ಏನಿಲ್ಲ. ಈಗ ನಮ್ಮದು ಕೆಳಗಡೆನೂ ಕೂಡ ರೆಡಿ ಆಯಿತು. ಈಗ ನಾವು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟನ್ನು ಅಟ್ಯಾಚ್ ಮಾಡೋಣ.
ಯಾವುದಾದ್ರೂ ಒಂದು ಪಾರ್ಟು, ಈಗ ಫ್ರಂಟ್ ಪಾರ್ಟ್ ಆಯಿತು ಅಥವಾ ಬ್ಯಾಕ್ ಪಾರ್ಟ್ ಆಗಲಿ, ಒಂದು ಸಲ ಹಿಂಗೆ ಇಟ್ಕೊಂಡು ನೀಟಾಗಿ ನೀವು ಹಿಂಗೆ ಇಟ್ಕೊಳ್ಳಿ. ಇಟ್ಕೊಂಡು ಇದು ಕ್ರಾಸಾಗಿ ಇಟ್ಕೊಬೇಕಾಗುತ್ತೆ. ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ನೋಡಿ ಹಿಂಗೆ ಕೂಡಿಸ್ಬೇಕಾಗುತ್ತೆ. ನೋಡಿ ಈ ರೀತಿನೇ ಕೂಡಿಸ್ಬೇಕು. ನೀವು ಸ್ಟ್ರೈಟ್ ದಯವಿಟ್ಟು ಕೂಡಿಸ್ಬೇಡಿ, ಸ್ಟ್ರೈಟ್ ಕೂಡಿಸ್ಬಾರ್ದು. ನೋಡಿ ಹಿಂಗಿರಬೇಕು. ಹಿಂಗೆ ಇಟ್ಕೊಂಡು ನೀಟಾಗಿ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಇದು ಕ್ರಾಸಾಗೇ ಇಟ್ಕೊಬೇಕು ನೀವು. ನೋಡಿ ಇದನ್ನು ಕ್ರಾಸಾಗಿ ಈ ಥರ ಇಲ್ಲಿ ನೋಡಿ ಕ್ರಾಸಾಗಿ ಈ ಪಾರ್ಟು ಫ್ರಂಟ್ ಪಾರ್ಟು ಕ್ರಾಸಾಗಿರಬೇಕು. ಕ್ರಾಸಾಗಿ ಇಟ್ಕೊಂಡೆ ನಾವಿಲ್ಲಿ ಏನು ಮಾಡಬೇಕು, ಸ್ಟಿಚ್ ಮಾಡಬೇಕು. ನಾನು ಇಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ. ನಾವೇನು ಇದನ್ನು ಸ್ಟಿಚ್ ಹಾಕ್ಕೊಂಡಿರ್ತೀವಿ, ಒಂದು ಪಾರ್ಟಿಂದು ಬ್ಯಾಕ್ ಪಾರ್ಟಿಂದು ಓಪನ್ ಮಾಡ್ಕೊಳ್ಳಿ ಲೈನಿಂಗ್ ಈ ರೀತಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಕ್ರಾಸಾಗಿ ಇಟ್ಕೊಂಡಿದ್ದೀನಿ. ಹಿಂಗೆ ಕ್ರಾಸಾಗಿ ಇಟ್ಕೊಳ್ಳಿ. ಇದು ಸ್ಟ್ರೈಟ್ ಆಗಿರಲಿ. ಆಮೇಲೆ ಮತ್ತೆ ಇನ್ನೊಂದು ಸ್ಟಿಚ್ ಹಾಕೋಣ. ಈ ಕಡೆನೂ ಅಷ್ಟೇ ಸೇಮ್ ಮೆಥಡ್ ಇರುತ್ತೆ. ಇದು ಸೇಮ್ ತೆಗೆದುಕೊಳ್ಳಿ. ಇದು ಓಪನ್ ಮಾಡ್ಕೊತಾ ಇದ್ದೀನಿ. ಇದು ಕ್ರಾಸಾಗಿ ನೋಡಿ ಇಲ್ಲಿ ಇದು ಸ್ಟ್ರೈಟ್ ಇದೆ, ಇದು ಕ್ರಾಸಾಗಿ ನಾನು ಬಟ್ಟೆಯನ್ನು ಇಟ್ಕೊಂಡಿದ್ದೀನಿ. ಹಂಗೆ ಇಟ್ಕೊಬೇಕು, ಇಲ್ಲಾಂದ್ರೆ ಏನಾಗುತ್ತೆ ನಮ್ಮದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ನಾನು ಝೂಮ್ ಮಾಡಿ ನೋಡಿಸ್ತೀನಿ. ನೋಡಿ ನಾನಿಲ್ಲಿ ಯಾವ ರೀತಿ ಕ್ರಾಸಾಗಿ ಇದನ್ನ ಇಟ್ಕೊಂಡಿದ್ದೀನಿ. ಈ ಪಾರ್ಟ್ ಏನಿದೆ ಇದು ಬಂದು ಏನು ಇಲ್ಲಿ ಸ್ಟಿಚ್ ಹಾಕ್ತೀವಿ, ಆ ಸ್ಟಿಚ್ ಹಾಕೋತಾವ ಮಾತ್ರ ನಮ್ಮದು ಸ್ಟ್ರೈಟ್ ಇರಬೇಕು. ನೋಡಿ ಈ ರೀತಿನೇ ಹಾಕ್ಕೊಬೇಕು, ಇಲ್ಲಾಂದ್ರೆ ಏನಾಗುತ್ತೆ ನಮ್ಮದು ಫ್ರಂಟ್ ಪಾರ್ಟು ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಅಂತ ಬರಲ್ಲ. ನೋಡಿ ಈ ರೀತಿ ಮಾಡ್ಕೊಳ್ಳಿ. ಈಗ ಸ್ಟಿಚ್ ಆಯಿತು. ಈಗ ನಾವೇನು ಮಾಡೋಣ ನೋಡಿ, ಹಿಂಗೆ ಓಪನ್ ಮಾಡಿಕೊಂಡು ಈಗ ನಾವೇನು ಮಾಡಬೇಕಾಗುತ್ತೆ, ಈ ರೀತಿ ಸ್ಟಿಚ್ ಹಾಕ್ಕೊತೀನಿ. ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊತೀನಿ. ಅವಾಗ ಏನಾಗುತ್ತೆ ಅಂದರೆ ನಮ್ಮದು ನೋಡಿ ಈ ರೀತಿ ನೀಟಾಗಿ ಸ್ಟಿಚಿಂಗ್ ಅನ್ನೋದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈ ಥರ ಬರುತ್ತೆ. ಹಂಗಾಗಿ ಈ ಥರ ನೀಟಾಗಿ ಮಾಡ್ಕೊಳ್ಳಿ. ಈಗ ಇದನ್ನು ನೋಡಿ ನೀಟಾಗಿ ಇದನ್ನು ಹಿಂಗೆ ಒಳಗಡೆಗೆ ಇಟ್ಕೊಳ್ಳಿ. ನೋಡಿ ಈಗ ಹೊಲ್ಕೊಂಡಿದ್ದೀನಿ ನಾನು, ನೀಟಾಗಿ ಹೊಲ್ಕೊಂಡಿದ್ದೀನಿ. ಎಲ್ಲಿಗೆ ಬರುತ್ತೆ ಅದು ನೋಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇದ್ರ ಮೇಲ್ಗಡೆ ಇದನ್ನು ಹಿಂಗೆ ಇಟ್ಕೊಳ್ಳಿ. ಇದ್ರ ಮೇಲ್ಗಡೆ ಹಿಂಗೆ ಇಟ್ಕೊಂಡು ಇನ್ನೊಂದು ಸ್ಟಿಚ್ ಹಾಕ್ಬೇಕು. ನಾವು ಒಂದೇ ಸ್ಟಿಚ್ ಹಾಕಿದ್ದು ಅಲ್ವಾ, ಈಗ ಇನ್ನೊಂದು ಸ್ಟಿಚ್ಚನ್ನು ಕೂಡ ನೀಟಾಗಿ ಹಾಕೋಣ. ಕರೆಕ್ಟಾಗಿ ಇಟ್ಕೊಳ್ಳಿ. ನೋಡಿ ಈಗ ಓಪನ್ ಮಾಡ್ಕೊಳ್ಳಿ. ನಮ್ಮ ಏನಿರುತ್ತೆ ಇದನ್ನು ಓಪನ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬರುತ್ತೆ. ಮತ್ತು ಒಳಗಡೆನೂ ಕೂಡ ನಮ್ಮದು ಇದು ಕವರ್ ಆಗಿರುತ್ತೆ. ಇಲ್ಲೇನು ಶೋಲ್ಡರ್ ಇರುತ್ತೋ ಇದು ಕವರ್ ಆಗಿರುತ್ತೆ. ಈ ಕಡೆನೂ ಅಷ್ಟೇ ಸೇಮ್. ಇದೇನಿರುತ್ತೆ ಇದು ಓಪನ್ ಆಗಿರೋ ಅಂಥದ್ದನ್ನು ನಾವು ಈ ಕಡೆ ಹಿಂಗೆ ತೆಗೆದುಕೊಳ್ಳಿ. ನೋಡಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಬಟ್ಟೆನ ಸ್ಟ್ರೈಟಾಗಿ ಇಟ್ಕೊಂಡು ಇದನ್ನು ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ಓಪನ್ ಮಾಡೋಣ. ನೋಡಿ ಈ ರೀತಿ ನೀಟಾಗಿ ಬರುತ್ತೆ. ಇದು ಅಷ್ಟೇ ಇಲ್ಲಿ ಕ್ಲೋಸ್ ಆಗಿರುತ್ತೆ. ನಾವು ವೇರ್ ಮಾಡಿದಾಗಲೂ ಅಷ್ಟೇ ಅಷ್ಟು ಇದಾಗಲ್ಲ, ಈಚೆ ಕಡೆ ಎಲ್ಲ ಕಾಣಿಸ್ತಾ ಇರಲ್ಲ. ರಿಂಗ್ ಮಾಡ್ಕೊಳ್ಳಿ. ಈಗ ಇದೇನು ಅಂದರೆ ನಾವು ಇದಕ್ಕೆ ಆರ್ಮೋಲಿಗೆ ಬಂದು ನಾವು ಇದನ್ನು ಮಾಡಬೇಕು. ಏನು ಮಾಡಬೇಕು, ಪೈಪಿಂಗ್ ಅಂದರೆ ಹೆಮ್ಮಿಂಗ್ ಥರ ಮಾಡಬೇಕಾಗುತ್ತೆ. ಇದನ್ನು ಅಷ್ಟೇ ನೀಟಾಗಿ ತೆಗಿತಾ ಇದ್ದೀನಿ. ಎರಡು ಶೋಲ್ಡರನ್ನು ಇಟ್ಕೊಂಡು ನೋಡೋಣ, ನಾವು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡೋಣ. ಚೆಕ್ ಮಾಡಿ ಕರೆಕ್ಟಾಗಿತ್ತು ಅಂದರೆ ಓಕೆ, ತೊಂದರೆ ಇಲ್ಲ. ಎರಡೂ ಶೋಲ್ಡರ್ಗಳು
ಓಕೆ, ಯಾವುದೂ ಕೂಡ ಹೆಚ್ಚು ಕಡಿಮೆ ಅಂತ ಏನೂ ಇಲ್ಲ, ಕರೆಕ್ಟಾಗಿದೆ. ಈಗ ನಾವು ಈಗ ಇದು ರೆಡಿ ಆಯಿತು. ನಾವು ಬ್ಯಾಕಲ್ಲಿ ಡಾಟ್ ಹಿಡ್ದಿಲ್ಲ, ಡಾಟ್ ಹಿಡಿಯೋಣ. ಡಾಟ್ ಕೂಡ ಅಷ್ಟೇ, ತುಂಬ ದೊಡ್ಡದೆಲ್ಲ ಡಾಟ್ ಹಿಡಿಬೇಡ್ರಿ, ಅಂದರೆ ತುಂಬ ಜಾಸ್ತಿ ಎಲ್ಲ ಡಾಟ್ ಹಿಡಿಯೋದೆಲ್ಲ ಬೇಡ. ಐಟ್ ಒಂದು ಸ್ವಲ್ಪ ನಾವೇನು ಡೀಪ್ ಇಟ್ಟಿರ್ತೀವಿ ಅಲ್ಲಿಂದ ಕೆಳಗಡೆಗೆ ಡಾಟನ್ನು ಇಟ್ಕೊಳ್ಳಿ. ಬ್ಲೌಸ್ ಡೀಪ್ ಏನು ಮಾಡಿರ್ತೀವಿ ನೋಡಿ, ಇಷ್ಟರೊಳಗೆ ಇಟ್ಕೊಳ್ಳಿ, ಇನ್ನು ಮೇಲಕ್ಕೆಲ್ಲ ಹೋಗಬೇಡಿ. ಅವಾಗ ಈ ಶೇಪ್ ಏನಿರುತ್ತೆ ಅದು ಇದಾಗ ಚಾನ್ಸಸ್ ಇರುತ್ತೆ. ಹಂಗಾಗಿ ತುಂಬ ಬ್ರಾಡ್ ತೆಗೆದುಕೊಂಡಿರೋದ್ರಿಂದ ನೀವು ಅನ್ಕೊಬೋದು ಇವರು 2 ಇಂಚ್ ಬಿಟ್ಟು ಮಾರ್ಜಿನಿಗೆ ಬಿಟ್ಟು ತೊಗೊತಿಲ್ಲ ಅಂತ. ನಾವಿಲ್ಲಿ ಇದನ್ನು ಬ್ರಾಡ್ ತೆಗೆದುಕೊಂಡಿರೋದ್ರಿಂದ ಇಲ್ಲಿಗೆಲ್ಲ ಕೊಟ್ಟರೆ ಅಷ್ಟು ಚೆನ್ನಾಗಿ ಬರಲ್ಲ, ಹಂಗಾಗಿ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ. ಆಯಿತು, ನಮ್ಮದು ಇದೇನಾಯಿತು, ಡಾಟ್ ಕೂಡ ಹಿಡಿದಾಯಿತು ನೀಟಾಗಿ. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಎರಡು ಕರೆಕ್ಟಾಗಿದೆ, ಯಾವುದೂ ಕೂಡ ಹೆಚ್ಚು ಕಡಿಮೆ ಆ ಥರ ಏನಾಗಿಲ್ಲ ನೋಡಿ. ಕರೆಕ್ಟಾಗಿ ಬ್ಯಾಕಲ್ಲಿ ನಾವು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೆ ನಾನು, ಹಂಗಾಗಿ ಸೇಮ್ ಇದೆ. ಈಗ ಅಳತೆ ಬ್ಲೌಸನ್ನು ಇಟ್ಕೊಂಡು ನೋಡೋಣ. ಅಳತೆ ಬ್ಲೌಸ್ ಏನು ಕೊಟ್ಟಿದ್ದಾರೆ ಅದರಲ್ಲಿ ಏನಿದೆ ಕರೆಕ್ಟಾಗಿ ಈ ಸೈಡು 2 ಇಂಚಸ್, ಈ ಕಡೆ 2 ಇಂಚಸ್ ಏನಿದೆ ಅದು ಕರೆಕ್ಟಾಗೈತೆ ನೋಡಿ. ಎಲ್ಲೂ ಕೂಡ ಟ್ರಿಮ್ ಮಾಡಬೇಕು ಆ ಥರ ಏನಿಲ್ಲ, ಕ್ಲೀನಾಗಿ ಅಷ್ಟಕ್ಕೆ ನಾನು ಸ್ಟಿಚ್ಚನ್ನು ಹಾಕ್ಕೊತೀನಿ. ಎಲ್ಲೂ ಕೂಡ ಇದು ಮಾಡಲ್ಲ. ಇಷ್ಟಾದಮೇಲೆ ನಾವು ಎಲ್ಲೂ ಏನು ಟ್ರಿಮ್ ಮಾಡೋ ಅಷ್ಟಿಲ್ಲ. ಈಗ ಬ್ಯಾಕು ಮತ್ತು ಫ್ರಂಟನ್ನು 2 ಲೇಯರ್ಸ್ಗಳನ್ನು ಇಟ್ಕೊಂಡು ನೋಡಿ. ಅವಾಗಲೂ ಕರೆಕ್ಟಾಗಿತ್ತು, ನಾವು ಅಳತೆ ಒಂದು ಸ್ವಲ್ಪ ಎಲ್ಲ ಕರೆಕ್ಟಾಗಿ ನೋಡಿ ತೊಗೊಂಡಿರೋದ್ರಿಂದ ಅಂಥ ವ್ಯತ್ಯಾಸ ಏನಾಗಿರಲ್ಲ ನೋಡಿ. ಇಲ್ಲಿ ಒಂದು ಸ್ವಲ್ಪ ಅಷ್ಟೇ, ಸ್ವಲ್ಪ ಅಷ್ಟೇ ನೋಡಿ, ಇಲ್ಲಿ ಟ್ರಿಮ್ ಮಾಡಿದೆ. ಈ ಕಡೆನೂ ಒಂದು ಸಲ ನೋಡ್ಕೊಳ್ಳೋಣ. ಮತ್ತು ಫ್ರಂಟಲ್ಲಿ ಶೇಪ್ ಎಲ್ಲ ತೆಗಿಯೋಷ್ಟು ಆ ಥರ ಎಲ್ಲ ಏನಿಲ್ಲ, ಯಾಕಂದರೆ ಇದು ಬಂದು ಸ್ಲೀವ್ಲೆಸ್ ಆಗಿರೋದ್ರಿಂದ ಶೇಪ್ ಎಲ್ಲ ಏನು ಅಷ್ಟೊಂದು ತೆಗಿಬೇಕು ಆ ಥರ ಏನಿಲ್ಲ. ಇದಕ್ಕೆ ನಾನೀಗ ಹೇಮಿಂಗ್ ಮಾಡ್ತಾ ಇದ್ದೀನಿ. ಹೇಮಿಂಗ್ ಮಾಡೋದಕ್ಕೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಮತ್ತು ಕಾಟನ್ ಇದನ್ನೇ ಯೂಸ್ ಮಾಡ್ತೀನಿ. ಮೇನ್ ಬಟ್ಟೆ ತೆಗೆದುಕೊಂಡ್ರೆ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರಲ್ಲ, ಹಂಗಾಗಿ ಈ ಕಾಟನ್ದ ಕ್ರಾಸ್ ಕಟ್ಟಿಂಗ್ ಎಲ್ಲ ಮಾಡ್ಕೊತೀನಿ. ನೋಡಿ ಈ ರೀತಿ ಹೊಲ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇದೆ ಅನಿಸುತ್ತಾರೆ, ಅದನ್ನು ಕಟ್ ಮಾಡ್ಕೊತೀನಿ. ಇಷ್ಟಾಗಲೇ ಇರಲಿ, ಯಾಕಂದರೆ ನಾವು ಅದನ್ನು ಫೋಲ್ಡಿಂಗ್ ಮಾಡ್ತೀವಿ ಹೊಲ್ದ್ಬಿಟ್ಟು, ಅದಕ್ಕೋಸ್ಕರ ಬೇಕು. ನಾನು ಒಂದು ಸೈಡ್ ತೋರಿಸ್ತೀನಿ, ಇನ್ನೊಂದು ಸೈಡನ್ನು ಆಮೇಲೆ ಮಾಡ್ಕೊತೀನಿ. ಈಗ ನೋಡಿ ಫಸ್ಟು ನಾವಿಲ್ಲಿ ಏನಿದೆಯೋ ಅದನ್ನು ಹಂಗೆ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಒಳಗಡೆಗೆ ಮಾಡ್ಕೊಬೋದು, ಆದರೆ ನಾನೇನು ಮಾಡ್ತಾ ಇಲ್ಲ. ಫಸ್ಟ್ ಒಂದು ಸಲ ಚೆಕ್ ಮಾಡ್ತೀನಿ ನಾವೇನು ಸ್ಟಿಚಿಂಗ್ ಇದೆ ಇದಿಷ್ಟು ಅವರಿಗೆ ಓಕೆನಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡೋಣ. ಇಲ್ಲೂ ಅಷ್ಟೇ ಕರೆಕ್ಟಾಗಿ ಬರ್ತಿದ್ಯಾ ಅಂತ ಒಂದು ಸಲ ಚೆಕ್ ಮಾಡೋಣ. ಓಕೆ, ಕರೆಕ್ಟಾಗಿ ಬರ್ತಿರೋದ್ರಿಂದ ನಾನೀಗ ಇದನ್ನು ಮೇಲ್ಗಡೆಯಿಂದ ಇಟ್ಕೊಂಡು ಹಿಂಗೆ ಹೊಲ್ಕೊಂಬರ್ತೀನಿ.
ಸಲ ಚೆಕ್ ಮಾಡೋಣ ಫುಲ್ಕು ಆಗುತ್ತಾ ಇಲ್ವಾ ಅಂತ. ನಾವೇನು ಹೊಲ್ಕೊಂಡಿದ್ದೀವ ಅದು ಆಗುತ್ತಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿ ನೀಟಾಗಿ ಏನು ನಾವು ಎಮ್ಮಿಂಗು ಉಕ್ಸಿಗೆ ಮಾಡ್ಕೊತೀವಿ ಸೇಮ್ ಮೆಥಡ್ ಇರುತ್ತೆ, ಯಾವುದೇ ಚೇಂಜಸ್ ಇರಲ್ಲ. ಹಿಂಗೆ ಹೊಲ್ಕೊಳ್ಳಿ. ಹೊಲ್ಕೊಂಡ್ಮೇಲೆ ಇದನ್ನು ಮೇಲ್ ಸ್ಟಿಚ್ ಹಾಕ್ಕೊತೀನಿ. ಸ್ಟಿಚ್ ಹಾಕ್ಕೊಂಡು ಮತ್ತೆ ಇದನ್ನೇನು ಮಾಡಿ ಹಿಂಗೆ ಕರ್ವ್ ಏನಿರುತ್ತೆ ಇಲ್ಲೊಂದ್ಸಲ ನಾಚ್ ಹಾಕ್ಕೊತೀನಿ ನಾನು. ಏನು ಕರ್ವ್ ಇರುತ್ತೆ ಅಲ್ಲಿ ನಾಚ್ ಹಾಕ್ಕೊಳ್ಳಿ, ಕರ್ವಲ್ಲಿ ಮಾತ್ರನೇ. ಇದನ್ನು ಫೋಲ್ಡಿಂಗ್ ಮಾಡಿಕೊಂಡು ನೀವು ಸ್ಟಿಚ್ ಬೇಕಾದ್ರೂ ಹಾಕ್ಕೊಬೋದು ಅಥವಾ ಇದನ್ನು ಬೇಕಾದ್ರೂ ಮಾಡ್ಕೊಬೋದು. ನಾನಿಲ್ಲಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ 1/4 ಇಂಚಿಗೆ. ಅದೇ ಕಾರಣಕ್ಕೂ ಲೈನಿಂಗ್ ಬಟ್ಟೆ ಈ ಕಡೆಯಿಂದ ಕಾಣಬಾರ್ದು, ಆ ಥರ ನೋಡಿಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ಳಿ. ನಾನು ಈ ಕಡೆಯಿಂದನೇ ಹಾಕ್ತೀನಿ, ಯಾಕಂದರೆ ಸರಿಯಾಗಿ ಗೊತ್ತಾಗುತ್ತೆ ಅಂತ, ಕಾಣಿಸುತ್ತೆ ಅಂತ. ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಇದು ಪ್ರೆಸ್ಸಿಂಗ್ ಮಾಡಿದ್ರೆ ನೀಟಾಗಿ ಕೂರುತ್ತೆ, ಏನೂ ತೊಂದರೆ ಇಲ್ಲ. ಪ್ರೆಸ್ಸಿಂಗ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಅವಾಗ ಏನಾಗುತ್ತೆ, ನೀವು ಎಡ್ಜಿಗೂ ಇಲ್ಲಿಗೂ ಒಂದು ಸ್ಟಿಚ್ ಹಾಕ್ಕೊಬೋದು, ಚೆನ್ನಾಗೇ ಬರುತ್ತದು. ನೀಟಾಗಿ ಇದನ್ನು ಪ್ರೆಸ್ಸಿಂಗ್ ಮಾಡಬೇಕು. ಪ್ರೆಸ್ಸಿಂಗ್ ಮಾಡಿದಾಗಲೇ ಫಿನಿಶಿಂಗ್ ಬರೋದು, ಇಲ್ಲಾಂದರೆ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲ್ಲ. ನೋಡಿ ಹಿಂಗೆ ಸ್ಟಿಚ್ ಹಾಕ್ಕೊಂಬಿಡಿ. ಹಿಂಗೆ ಸ್ಟಿಚ್ ಇನ್ನೊಂದು ಕಡೆ ಸೈಡು ಕೂಡ ಸ್ಟಿಚ್ ಹಾಕ್ಬಿಟ್ಟು ಹಂಗೆ ಪ್ರೆಸ್ಸಿಂಗ್ ಮಾಡಿ ಕೂಡ ತೋರಿಸ್ತೀನಿ ನಾನು. ನೋಡಿ ಇದು ನಾನು ನೀಟಾಗಿ ಹೊಲ್ಕೊಂಡಿದ್ದೀನಿ. ಬ್ಯಾಕ್ ಮತ್ತು ಫ್ರಂಟು ಸೈಡಲ್ಲೂ ಕೂಡ ನೀಟಾಗಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇದು ಪ್ರೆಸ್ಸಿಂಗ್ ಮಾಡಿಕೊಂಡ್ರೆ ನೀಟಾಗುತ್ತೆ ಫ್ರೆಂಡ್ಸ್, ಏನು ತೊಂದರೆ ಇಲ್ಲ. ಈಗ ನಮ್ಮದು ಇಲ್ಲಿ ಬಂದು 17 ಬರಬೇಕು. 17 ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚ್ ಹಾಕ್ಬಿಟ್ರೆ ಆಯಿತು, ಫೈನಲ್ ಸ್ಟಿಚ್ ಆಯಿತು. ಈಗ ಹಿಂಗೆ ನೋಡ್ಕೊಳ್ಳೋಣ. ಹದಿನೇಳು ಇಂಚ್ ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ನೋಡ್ಕೊತೀನಿ ನಾನು. ನೋಡಿ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮೇಲ್ಗೆ ಹಾಕಿ, ಯಾಕೆ ವಿತೌಟ್ ಸ್ಲೀವ್ ಆಗಿರೋದ್ರಿಂದ ಒಂದು ಸ್ವಲ್ಪ ಲೂಸ್ ಆಗೋದೆಲ್ಲ ಬೇಡ, ಒಂದು ಸ್ವಲ್ಪ ಕಡಿಮೆಗೆ ಹಾಕ್ತೀನಿ. ಈಗ ನೋಡಿಬಿಟ್ಟು ನೋಡಿ ಇಲ್ಲೂ ಕೂಡ ನೀಟಾಗಿ ಫಿನಿಶಿಂಗ್ ಬಂದಿರುತ್ತೆ. ಇದು ನೇಮಿಂಗ್ ಮಾಡಬೇಕು. ಎಲ್ಲಿಗೆ ಬಂದಿರುತ್ತೆ ನೋಡಿ, ಇಲ್ಲಿ ನಾವು ಆಲ್ರೆಡಿ ಮಾರ್ಕಿಂಗ್ ಹಾಕ್ಕೊಂಡಿದ್ದೀವಿ. ಇಲ್ಲಿಗೆ ಮಾರ್ಕಿಂಗ್ ಹಾಕಿರೋದು ಕರೆಕ್ಟಾಗಿ ಅಲ್ಲಿಗೆ ಎದೆ ಸುತ್ತಳತಿದ್ದು ಕೂಡ ನಾವೇನು ಮಾರ್ಕಿಂಗ್ ಹಾಕಿದ್ದೀವಿ ಸೇಮ್ ಇದೆ. ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಅಷ್ಟೇನೆ, ಸ್ಟ್ರೈಟ್ ಸ್ಟಿಚ್ಚು.
ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ 3 ಸ್ಟಿಚ್ ಹಾಕಿದ್ದೀನಿ, ಇಲ್ಲ ಸ್ಟ್ರೈಟ್ ಸ್ಟಿಚ್ಚು. ನೋಡಿ ಇಲ್ಲಿ ನೀಟಾಗಿ ಸ್ಟಿಚ್ ಆಯಿತು. ನೋಡಿ ಇನ್ನೊಂದು ಸೈಡು ಕೂಡ ನೀಟಾಗಿ ಹಿಂಗೆ ಸ್ಟಿಚ್ ಹಾಕಿದ್ರೆ ಆಯಿತು. ನೋಡಿ ಈಗ ಅಳತೆ ಬ್ಲೌಸ್ ಇಟ್ಕೊಂಡು ನೋಡ್ತಾ ಇದ್ದೀನಿ. ಕರೆಕ್ಟಾಗಿ ಏನು ಅಳತೆ ಬೇಕಾಗಿತ್ತೋ ಅಷ್ಟೇ ಕರೆಕ್ಟಾಗಿದೆ. ನೋಡಿ ಅಕಸ್ಮಾತ್ ಏನಾದರೂ ಲೂಸ್ ಆಯಿತು ಅಂತೆ, ನೋಡಿ ಕರೆಕ್ಟಾಗಿ ಎಷ್ಟು ಬೇಕಾಗಿತ್ತೋ ಅಷ್ಟೈತೆ. ಅಕಸ್ಮಾತ್ ನಾನು ಇಲ್ಲಿ ಬಟ್ಟೆಯನ್ನು ತುಂಬ ಬಟ್ಟೆನ ಬಿಟ್ಟಿದ್ದೀನಿ, ಬೇಕು ಅಂದರೆ ನೀವು ಬಿಚ್ಕೊಬೋದು. ಇಷ್ಟು ಬಟ್ಟೆನ ಬಿಟ್ಟಿದ್ದೀನಿ ನೋಡಿ. ಈ ಸೈಡು ಅಷ್ಟೇ, ಈ ಸೈಡು ಅಷ್ಟೇ. ನೋಡಿ ನೀಟಾಗಿ ಸ್ಟಿಚ್ ಹಾಕಿದ್ದೀನಿ. ಈಗ ಇದನ್ನು ಎಮಿಂಗ್ ಮಾಡಿದ್ರೆ ಫುಲ್ಲು ಬ್ಲೌಸ್ ರೆಡಿ ಆಯಿತು. ಇದಕ್ಕೆ ನಾನು ಡೋರಿ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ ಫುಲ್ ಬ್ಲೌಸ್ ಫಿನಿಶಿಂಗ್ ಆದಮೇಲೆ ಈ ಥರ ನೀಟಾಗಿ ಬಂದಿದೆ. ಫ್ರಂಟಲ್ಲಿ ಇದಕ್ಕೆ ಡೋರಿ ಹಾಕಲಿಲ್ಲ ಅಂದರೂ ತೊಂದರೆ ಇಲ್ಲ, ಏನೂ ಆಗಲ್ಲ. ನೋಡಿ ಡೋರಿ ಹಾಕಿದ್ರು ಓಕೆ, ಹಾಕದೇ ಇದ್ರು ಓಕೆ, ಆದರೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕಷ್ಟೇ. ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಫುಲ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದರೂ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.